ಬಿಸ್ನೆಸ್ಸಿಗೆ ಬರಾಕೆ ಹೋಗ್ಬೇಡ್ರಿ ನೀವು ಈ ರೀತಿಯಾದಂಥ ಉದ್ದೇಶನ ಇಟ್ಕೊಂಡು. ಲೇಟಾಗಿ ಹೇಳ್ಬೋದು, ನಾ ಯಾವಾಗ ಬೇಕು ಅವಾಗ ಆಫೀಸಿಗೆ ಹೋಗ್ಬೋದು, ನಾ ಫೌಂಡ್ರ್ ಆದೆ ಅಂದ್ರೆ ನನಗೆ ಎಲ್ಲ ಕಡೆ ಆಕ್ಸೆಸ್ ಸಿಗ್ತೈತಿ, ನನ್ನಂತೆ ಹೆಚ್ಚಿಗೆ ಅಮೌಂಟ್ ಬರ್ತೈತಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಬರಾಕೆ ಹೋಗ್ಬೇಡ್ರಿ. ಬಿಸ್ನೆಸ್ ಹಂಗಲ್ಲ. ಬಿಸ್ನೆಸ್ನಾಗ ನೀವು ರೊಕ್ಕ ಗಳಿಸ್ಬೇಕಂತಂದ್ರೆ, ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಬಿಸ್ನೆಸ್ ನಿಮ್ಮಿಂದ ಭಾಳ ಅಂದ್ರೆ ಭಾಳ ಡಿಮಾಂಡ್ ಮಾಡ್ತದೆ. ಫಸ್ಟ್ ಡಿಸಿಪ್ಲಿನ್ ಡಿಮಾಂಡ್ ಮಾಡ್ತದೆ ನಿಮ್ಮಿಂದದು, ಕನ್ಸಿಸ್ಟೆನ್ಸಿ ಡಿಮಾಂಡ್ ಮಾಡ್ತದೆ, ಸ್ಕಿಲ್ಡ್ ಇರ್ಬೇಕು ನೀವು ಸ್ಕಿಲ್ಡ್ ಇರಲಿಲ್ಲ ಅಂತಂದರೆ ಇಲ್ಲ, ಪಕ್ಕ ಫೇಲ್ ಮಾಡಿಬಿಡ್ತದೆ ನಿಮ್ಮ ಬಿಸ್ನೆಸ್. ಎಕ್ಸಾಂಪಲ್, ನಿಮಗೆ ಯಾವ ರೀತಿಯಾದಂಥ ಎಂಪ್ಲಾಯೀಸ್ಗಳು ನೀವು ಹೈರ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಿರಲಿಲ್ಲ ಅಂದ್ರೆ ಬಿಸ್ನೆಸ್ ಫೇಲ್. ಫೌಂಡಿಂಗ್ ಟೀಮಲ್ಲಿಂದ ಬಿಸ್ನೆಸ್ ಬಿಲ್ಡ್ ಆಗ್ತದೆ. ಫಸ್ಟಿಗೆ ಬಿಸ್ನೆಸ್ನಾಗ ಭಾಳ ಅಂದ್ರೆ ಭಾಳಷ್ಟು ವಿಷಯಗಳು ನೀವು ಕಲಿಬೇಕು. ಫಸ್ಟ್ ನೀವು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಕಲಿಬೇಕಾಗ್ತೈತಿ. ಕಲಿತ ಕಿಸಿಂದ ಅದ್ರ ಪ್ರಕಾರ ನಡೆಯಕತ್ತೈತಿ ಇಲ್ಲ ಬಿಸ್ನೆಸ್ನಾಗ ನೋಡ್ಬೇಕು. ನೀವು ಇನಿಷಿಯಲ್ ಸ್ಟೇಜ್ದಾಗ ನೀವು ಭಾಳ ಅಂದ್ರೆ ಭಾಳ ಕೆಲಸ ಮಾಡಬೇಕಾಗ್ತದೆ ಬಿಸ್ನೆಸ್ನಾಗ. ಆಮೇಲೆ ಒಂದು ಹಂತದ ತನಕ ಹೋದ್ಮೇಲೆ ಲಕ್ಷ ಕೋಟಿ ಗಟ್ಟಲೆ ನಿಮ್ಮದು ಪ್ರಾಫಿಟ್ ರೆವೆನ್ಯೂ ಕೂತ ಮೇಲೆ ಎಂಪ್ಲಾಯ್ಸ್ಗಳನ್ನ ಇಟ್ಟು ಕಿಸಿ ನೀವು ಕೆಲಸ ಮಾಡಿಸ್ಬೋದು. ಅವಾಗೂ ನಿಮ್ಮ ನಜರ್ ಐತಲ್ಲ ಎಲ್ಲ ಕಡೆ ಇರಬೇಕು. ನಾ ಹೆದರ್ಸಾತಿಲ್ಲ ನಿಮಗೆ, ಇದು ಟ್ರೂತ್ ಐತಿ.